ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಮಹೇಶ್ ದೊಡ್ಮನಿ. ನನ್ನ ಹೆಸರು ಮಹೇಶ್ ಎನ್. ನಮಗೆ ಕೊಟ್ಟಿರುವ ಟಾಪಿಕ್ ಏನೆಂದರೆ ಸಿರಿಧಾನ್ಯಗಳ ಸಂಗ್ರಹಣೆ. ವಿ ಆರ್ ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರ್ ಆ್ಯಂಡ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಭೀಮರಾಯನಗುಡಿ ಫ್ರಮ್ ಸೆಕೆಂಡ್ ಇಯರ್. ಇದರಲ್ಲಿ ನಾವು ವಿವಿಧವಾದ ಸಿರಿಧಾನ್ಯಗಳನ್ನು ಸಂಗ್ರಹಿಸಿದ್ದೇವೆ. ಅದರಲ್ಲಿ ಪ್ರಮುಖವಾದದ್ದು ಫಿಂಗರ್ ಮಿಲೆಟ್. ಇದು ಫಿಂಗರ್ ಮಿಲೆಟ್. ಇದು ಕೂಡೋ ಮಿಲೆಟ್. ಇದು ಫಾಕ್ಸ್ಟೇಲ್ ಮಿಲೆಟ್. ಇದು ಪೋರ್ಸೋ ಮಿಲೆಟ್. ಇದು ಲಿಟಲ್ ಮಿಲೆಟ್. ಇದು ಬಾಜ್ರಾ. ಇದು ಬ್ಯಾನ್ಯಾರ್ಡ್ ಮಿಲೆಟ್. ಇದು ಸೋರ್ಗಮ್. ಸಿರಿಧಾನ್ಯಗಳು ಸಂಕ್ಷಿಪ್ತ ಟಿಪ್ಪಣಿಗಳು. ಅರ್ಥ: ಮಿಲ್ಲೆಟ್ಗಳು ಹುಲ್ಲು ಕುಟುಂಬಕ್ಕೆ ಸೇರಿದ ಸಣ್ಣ ಬೀಜಗಳ ಧಾನ್ಯ ಬೆಳೆಗಳು. ಇವುಗಳನ್ನು ಮುಖ್ಯವಾಗಿ ಬರ ಹಾಗೂ ಅರ್ಧ ಬರ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಮಿಲ್ಲೆಟ್ಗಳಲ್ಲಿ ವಿಧಗಳು: ಪ್ರಮುಖ ಮಿಲ್ಲೆಟ್ಗಳೆಂದರೆ ಜೋಳ, ಬಾಜ್ರಾ ಮತ್ತು ಸಣ್ಣ ಮಿಲ್ಲೆಟ್ಗಳೆಂದರೆ ರಾಗಿ, ಫಾಕ್ಸ್ಟೇಲ್, ಲಿಟಲ್ ಟೇಲ್ ಮತ್ತು ಕೂಡೋ ಮಿಲ್ಲೆಟ್ಗಳಾಗಿರುತ್ತವೆ. ಹವಾಮಾನ ಮತ್ತು ಮಣ್ಣು: ಕಡಿಮೆ ಮಳೆಯ ಅವಶ್ಯಕತೆ ಅಂದರೆ 400 ರಿಂದ 600 ಮಿಲಿಮೀಟರ್. ಬರ ಮತ್ತು ಹೆಚ್ಚಿನ ತಾಪಮಾನಕ್ಕೆ ಸಮಿಶ್ರ ಹಗುರದಿಂದ ಮಧ್ಯಮ ಮಣ್ಣಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಪೌಷ್ಟಿಕ ಮಹತ್ವ: ಆಹಾರ ನಾರಿನಾಂಶ ಶ್ರೀಮಂತ ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಖನಿಜಗಳ ಉತ್ತಮ ಮೂಲ. ಕೃಷಿ ಮಹತ್ವ: ಕಡಿಮೆ ಅವಧಿಯ ಬೆಳೆಗಳು, ಕಡಿಮೆ ನೀರು ಮತ್ತು ಇನ್ಪುಟ್ ಆದ್ಯತೆ. ಮಳೆ ಆಧಾರಿತ ಕೃಷಿಗೆ ಸೂಕ್ತ. ಬಳಕೆಗಳು: ಮಾನವ ಆಹಾರ ಅಂದರೆ ರೊಟ್ಟಿ, ಗಂಜಿ. ಪಶು ಆಹಾರ, ಮೇವಿನ ಬೆಳೆ. ಆರೋಗ್ಯ ಆಹಾರ ಮತ್ತು ಶಿಶು ಆಹಾರದಲ್ಲಿ ಬಳಕೆಯಾಗುತ್ತದೆ. ಕೊಯ್ಲು: ಧಾನ್ಯಗಳನ್ನು ಗಟ್ಟಿಯಾಗಿ ಕೊಂಬೆಗಳು ಹಳದಿ ಬಣ್ಣಕ್ಕೆ ತಿರುವಿದಾಗ ಕೊಯ್ಲು ಮಾಡಲಾಗುತ್ತದೆ. ಧಾನ್ಯಗಳನ್ನು ಒಡೆಯುವುದು, ಗಾಳಿಯಲ್ಲಿ ಚೂರು ಬೇರ್ಪಡಿಸುವುದು ಮತ್ತು ಸಂಗ್ರಹಣೆ ಮಾಡಲಾಗುತ್ತದೆ. ಭಾರತದಲ್ಲಿ ಮಹತ್ವ: ಬರ ಪ್ರದೇಶದಲ್ಲಿ ಪ್ರಮುಖ ಆಹಾರ ಬೆಳೆ, ಪೌಷ್ಟಿಕ ಭದ್ರತೆ ಮತ್ತು ಸ್ಥಿರ ಕೃಷಿಗೆ ಮಹತ್ವದ ಕೊಡುಗೆ. ಧನ್ಯವಾದಗಳು.